ಮಹಿಳೆಯರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಬಾಚಣಿಗೆನ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ. ಕೆಲವರಿಗೆ ಡ್ಯಾಂಡ್ರಫ್ ಇರುತ್ತೆ. ನಾವು ಒಂದೇ ಬಾಚಣಿಗೆನ ಇಬ್ಬರು ಮೂವರು ಯೂಸ್ ಮಾಡೋದಕ್ಕಿಂತ ಸಪ್ರೇಟ್ ಬಾಚಣಿಗೆ ಇಟ್ಕೊಂಡು ತಲೆ ಬಾಚ್ಕೊಳ್ಳೋದು ಒಳ್ಳೆಯದು. ಒಂದೇ ಬಾಚಣಿಗೆಯಿಂದ ನಾವು ಇಬ್ಬರು ಮೂವರು ತಲೆ ಬಾಚ್ಕೊಳ್ಳೋದ್ರಿಂದ ಕೆಲವೊಂದ್ಸಲ ಒಬ್ಬರಿಗೆ ಡ್ಯಾಂಡ್ರಫ್ ಇದ್ದರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಡ್ಯಾಂಡ್ರಫು. ಅದಕ್ಕೋಸ್ಕರ ನಾವು ಒಬ್ಬೊಬ್ಬರಿಗೆ ಒಂದೊಂದು ಬಾಚಣಿಗೆ ಇಟ್ಕೊಂಡು ತಲೆ ಬಾಚ್ಕೊಳೋದ್ರಿಂದ ನಾವು ಬಾಚಣಿಗೆನೂ ನೀಟಾಗಿರುತ್ತೆ ಮತ್ತು ಡ್ಯಾಂಡ್ರಫ್ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ಬಾಚಣಿಗೆನ ಸಹ ನಾವು ನೀಟಾಗಿ ಹೈಜೀನಿಕ್ ಆಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಕಪ್ಪಗೆ ತುಂಬ ಡಸ್ಟ್ ಎಲ್ಲ ಆಗಿಬಿಟ್ಟು ಕೊಳಕಾಗ್ಬಿಟ್ರೆ ಬಾಚಣಿಗೆನಲ್ಲಿ ಬಾಚೋದಕ್ಕೂ ಸಹ ಮನಸ್ಸಾಗಲ್ಲ. ನಾವು ಬಾಚಣಿಗೆನ ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಾಚಣಿಗೆ ನೀಟಾಗಿರುತ್ತೆ. ಎಷ್ಟೇ ಕಪ್ಪಾಗಿದ್ರು ಅದರಲ್ಲಿ ಆಯಿಲ್ ಜಿಡ್ಡೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಒಂದು ಹಳೆ ಟೂತ್ ಬ್ರಷ್ ಇದ್ದರೆ ಸಾಕು ನಾವು ಬಾಚಣಿಗೆನ ಕ್ಲೀನ್ ಮಾಡೋದಕ್ಕೆ. ಎಷ್ಟೇ ಗಲೀಜಾಗಿದ್ರೂ ಸಹ ಬಾಚಣಿಗೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನಾವು ಎಣ್ಣೆ ಇಟ್ಟಾಗ ಕೂದಲನ್ನ ಬಾಚಣಿಗೆಯಿಂದ ಬಾಚ್ಕೋತೀವಲ್ಲ, ಆ ಎಣ್ಣೆ ಎಲ್ಲ ಬಾಚಣಿಗೆಲ್ಲ ಅಂಟ್ಕೊಂಡು ಜಿಡ್ ಥರ ಆಗ್ಬಿಟ್ಟಿರುತ್ತೆ. ಕೂದಲಿಗೆ ಬ್ಲ್ಯಾಕ್ ಹೇರ್ ಡೈ ಹಚ್ಕೊಂಡು ನಾವು ಸ್ನಾನ ಮಾಡ್ತೀವಿ. ಆಮೇಲೆ ಬಾಚಣಿಗೆಯಿಂದ ಬಾಚ್ಕೊಂಡಾಗ ಕೆಲವೊಂದು ಸಲ ಕಲರ್ ಸಹ ಅಂಟ್ಕೊಂಬಿಟ್ಟಿರುತ್ತೆ ಬಾಚಣಿಗೆಗೆ. ಆ ಕಲರು ಸಹ ಈ ರೀತಿ ನಾವು ಟೂತ್ ಬ್ರಷ್ ತೊಗೊಂಡು ಗೋಧಿ ಹಿಟ್ಟಿಂದ ಕ್ಲೀನ್ ಮಾಡೋದ್ರಿಂದ ಒಂದು ಚೂರು ಸಹ ಡಸ್ಟ್ ಇಲ್ಲದೆ ಇರೋ ಹಾಗೆ ಮತ್ತು ಕಲರೆಲ್ಲ ಅದರಲ್ಲಿರೋ ಆಯಿಲ್ ಎಲ್ಲ ಬಂದುಬಿಡುತ್ತೆ. ಮೊದಲಿಗೆ ಬಾಚಣಿಗೆಗಳನ್ನ ತೊಗೊಂಡು ನಾನಿಲ್ಲಿ ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ, ಅಥವಾ ಒಂದು ಹಳೆ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ನೆಲನೂ ಸಹ ನೀಟಾಗಿರುತ್ತೆ. ಬಾಚಣಿಗೆನ ಆ ಪೇಪರ್ ಮೇಲೆ ಅಥವಾ ಬಟ್ಟೆ ಮೇಲೆ ಕ್ಲೀನ್ ಮಾಡ್ಕೋಬೋದು. ಮೊದಲಿಗೆ ಬಾಚಣಿಗೆ ತೊಗೊಂಡು ಬಾಚಣಿಗೆ ಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಟೂತ್ ಬ್ರಷನ್ನು ಬ್ರಷ್ ಮಾಡಿದ್ದಾದಮೇಲೆ ಹಳೇದಾಗ್ಬಿಟ್ಟಿದೆ ಅಂತ ಬಿಸಾಡೋ ಬದಲು ಅದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದಾಗ ಆ ಬ್ರಷನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಕೆಲಸಗಳಿಗೆ ಕ್ಲೀನ್ ಮಾಡೋದಕ್ಕೆಲ್ಲ ಬಳಕೆ ಮಾಡ್ಕೋಬೋದು. ಟೂತ್ ಬ್ರಷನ್ನು ತೊಗೊಂಡು ಹಳೆ ಟೂತ್ ಬ್ರಷನ್ನು ಈ ರೀತಿ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡಾದಮೇಲೆ ರಬ್ ಮಾಡ್ತಾ ಬರಬೇಕು. ಈ ರೀತಿ ರಬ್ ಮಾಡ್ತಾ ಬರೋದ್ರಿಂದ ಅದರಲ್ಲಿರೋ ಬಾಚಣಿಗೆನಲ್ಲಿರೋ ಆಯಿಲು ಕೊಳೆ ಎಲ್ಲ ಬಂದುಬಿಡುತ್ತೆ. ಕಪ್ಪಗಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟೇ ಜಿಡ್ಡಿದ್ರೂ ಸಹ ಗೋಧಿ ಹಿಟ್ಟಿಗೆ ಅಂಟ್ಕೊಂಡು ಅದೆಲ್ಲ ಉದುರೋಗ್ಬಿಡುತ್ತೆ. ಒಂಚೂರು ಸಹ ಎಣ್ಣೆ ಥರ ಇರಲ್ಲ ಬಾಚಣಿಗೆ, ಫುಲ್ಲು ಕ್ಲೀನ್ ಆಗುತ್ತೆ. ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಟೂತ್ ಬ್ರಷಿನ ಸಹಾಯದಿಂದ. ಆ ಸೈಡಲ್ಲಿ ಒಂಚೂರು ಕಾರ್ನರ್ಸಲ್ಲೆಲ್ಲ ಇರುತ್ತಲ್ಲ ಕಪ್ಪಗೆ ಮತ್ತು ಎಣ್ಣೆ ಎಲ್ಲ ಅದೆಲ್ಲ ಬಂದುಬಿಡುತ್ತೆ. ಈ ರೀತಿ ನಾವು ಬ್ರಷ್ ಮಾಡ್ಕೊಳ್ಳೋದ್ರಿಂದ ಬಾಚಣಿಗೆನ ನೋಡಿ, ಬಾಚಣಿಗೆ ಎಷ್ಟು ನೀಟಾಗಿ ಕ್ಲೀನ್ ಆಯಿತು. ಎಷ್ಟೇ ಕೊಳೆ ಇದ್ರೂ ಸಹ ಅದೆಲ್ಲ ನಮಗೆ ಗೋಧಿ ಹಿಟ್ಟಿಂದ ಕ್ಲೀನ್ ಮಾಡ್ಕೋಬೋದು. ಗೋಧಿ ಹಿಟ್ಟು ಫಸ್ಟ್ ಯಾವ ರೀತಿ ಇತ್ತು, ಈಗ ನೋಡಿ ಎಷ್ಟು ಕಪ್ಪಗಾಗ್ಬಿಟ್ಟಿದೆ. ಅದರಲ್ಲಿರೋ ಕೊಳೆ ಎಲ್ಲ ಬಂದು ಗೋಧಿ ಹಿಟ್ಟೆಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ. ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಬಾಚಣಿಗೆನ. ನಾವು ಈ ರೀತಿ ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ವೀಕ್ಲಿ ಒನ್ಸ್ ಆಗಲಿ ಅಥವಾ 15 ಡೇಸ್ ಒನ್ಸ್ ಆಗಲಿ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ನಾವು ಬಾಚಣಿಗೆನ ಕ್ಲೀನ್ ಮಾಡ್ಕೊಬೇಕು. ಕೆಲವೊಂದು ಸಲ ನಾವು ಒಬ್ರಿಗೆ ಡ್ಯಾಂಡ್ರಫ್ ಇರುತ್ತೆ, ಅದೇ ಬಾಚಣಿಗೆಯಿಂದ ಬಾಚ್ಕೊಂಡಾಗಲೂ ಸಹ ನಮಗೆ ಡ್ಯಾಂಡ್ರಫ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಈ ರೀತಿ ನಾವು 2-3 ಬಾಚಣಿಗೆ ಇಟ್ಕೊಂಡು ಒಬ್ಬರು ಒಂದೊಂದು ಯೂಸ್ ಮಾಡಿಕೊಂಡು ಆಗಾಗ ವೀಕ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ಕ್ಲೀನ್ ಮಾಡ್ಕೋತಾ ಬರಬೇಕು. ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಾಚಣಿಗೆನ ನಾವು ಹೈಜೀನಿಕ್ಕಾಗೂ ಇಟ್ಕೋಬೋದು ಮತ್ತು ಡ್ಯಾಂಡ್ರಫ್ ಬರದೇ ಇರೋ ಹಾಗೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗದೇ ಇರೋ ಹಾಗೆ ಕಂಟ್ರೋಲು ಸಹ ಮಾಡ್ಬೋದು. ಸೊ ನೋಡಿ, ಈ ಬಾಚಣಿಗೆ ಎಷ್ಟು ಕಪ್ಪಗಾಗ್ಬಿಟ್ಟಿದೆ. ಹೇರ್ ಡೈ ಹಚ್ಕೊಂಡು ಬಾಚ್ಕೊಂಡಿರೋದ್ರಿಂದ ಇದಿಷ್ಟು ಕಪ್ಪಗಾಗಿದೆ. ಗೋಧಿ ಹಿಟ್ಟಿನ ಇದ್ರ ಮೇಲೆ ಹಾಕಿ ಒಂದು 2-3 ಸಲ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕಿ ನಾನು ಈ ರೀತಿ ಬ್ರಷಿಂದ ರಬ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರಬ್ ಮಾಡ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಆಗಿರೋದೆಲ್ಲ ಕಾರ್ನರ್ಸಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ನಮಗೆ ಒಂದು ಚೂರು ಸಹ ಬ್ರಷಲ್ಲಿ ಇಲ್ಲದೆ ಇರೋ ಹಾಗೆ ಕ್ಲೀನ್ ಮಾಡ್ಕೋಬೋದು. ಫಸ್ಟ್ ಒಂದು ಬಾಚಣಿಗೆ ಕ್ಲೀನ್ ಮಾಡಿದ್ನಲ್ಲ ಅದು ಕ್ಲೀನ್ ಮಾಡ್ಕೊಂಡು ನಾನು ಸೈಡ್ಗೆ ಇಟ್ಕೊಂಡು ಈ ಬಾಚಣಿಗೆನೂ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಗೋಧಿ ಹಿಟ್ಟು ಮತ್ತು ಬ್ರಷಿಂದ ಬಾಚಣಿಗೆಗಳು ತುಂಬ ಕಪ್ಪಗಾಗ್ಬಿಟ್ಟಿದ್ದು, ತುಂಬ ಎಣ್ಣೆ ಇದ್ದು ಕೊಳಕೋ ಥರ ಕಾಣ್ತಾ ಇದ್ದರೆ ನಾವು ಒಂದು 2-3 ಸರಿ ಆದರೂ ಒಂದು ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ರಬ್ ಮಾಡ್ತಾ ಬಂದರೆ ಒಂದು ಚೂರು ಡಸ್ಟ್ ಇಲ್ಲದೆ ಇರೋ ಹಾಗೆ ಮತ್ತು ಆ ಕಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡಿ, ಫಸ್ಟಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೋಧಿ ಹಿಟ್ಟಿಂದ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ. ಮತ್ತು ಈ ಸೈಡಲ್ಲೆಲ್ಲ ಇನ್ನೂ ನಮಗೆ ಕಪ್ಪಕ್ಕೆ ಹೇರ್ ಡೈದು ಕಲರ್ ಇದೆ ಅಂತ ಅನಿಸಿದ್ರೆ ನಾವು ಮತ್ತೆ ಇನ್ನೊಂದು ರೀತಿಯಲ್ಲಿ ಕ್ಲೀನ್ ಮಾಡ್ಕೋಬೋದು. ನಾನು ಫಸ್ಟ್ ಇಲ್ಲಿ ಗೋಧಿ ಹಿಟ್ಟಿಂದ ಈ ರೀತಿ 3 ಬಾಚಣಿಗೆನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಾಚಣಿಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕಪ್ಪಕ್ಕಿತ್ತು ಮತ್ತು ಕೊಳಕಾಗಿತ್ತು, ಈಗ ನೋಡಿ ಅದೆಲ್ಲ ಗೋಧಿ ಹಿಟ್ಟಲ್ಲಿ
ಬಂದುಬಿಟ್ಟಿದೆ. ಬಾಚಣಿಗೆಲಿರೋ ಕೊಳೆ ಮತ್ತು ಜಿಡ್ಡು ಮತ್ತು ಆ ಡಸ್ಟ್ ಎಲ್ಲ ಕ್ಲೀನ್ ಆಯಿತು. ಈ ರೀತಿ ನಾವು ಬಾಚಣಿಗೆನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಬಾಚಣಿಗೆನ ಇನ್ನೂ ನೀಟಾಗಿ ಇನ್ನೊಂದು ರೀತಿ ಕ್ಲೀನ್ ಮಾಡಿಕೊಂಡು ಹೈಜೀನಿಕ್ ಆಗಿ ಇಟ್ಕೋಬೇಕು ಅಂದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಕ್ಲೀನ್ ಆಗಬೇಕು ಅಂದರೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ಟವ್ ಹಚ್ಚಿ ನೀರಿಟ್ಕೊಂಡಿದ್ದೀನಿ. ನೀರಿಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಪಾತ್ರೆ ಸ್ವಲ್ಪ ಅಗಲವಾಗಿದ್ದರೆ ಒಳ್ಳೆಯದು. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ ವಿಮ್ ಲಿಕ್ವಿಡ್ ಇದ್ದರೆ ವಿಮ್ ಲಿಕ್ವಿಡನ್ನು ಸಹ ಒಂದು ಸ್ವಲ್ಪ ಹಾಕ್ಕೋಬೋದು. ಸರ್ಫ್ ಪೌಡರ್ ಇದ್ದರೆ ಸರ್ಫ್ ಪೌಡರ್ನೇ ಒಂದು ಸ್ವಲ್ಪ ಪೌಡರ್ನ ಹಾಕ್ಕೊಂಡು ನೀರನ್ನು ಒಂದು ಕುದಿ ಬರೋವರೆಗೂ ಕಾಯಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ಮತ್ತು ಸಾಲ್ಟ್ ಹಾಕೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಾಚಣಿಗೆನಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಈ ರೀತಿಯೂ ಸಹ ನಾವು ಬಾಚಣಿಗೆನ ಕ್ಲೀನ್ ಮಾಡ್ಕೋಬೋದು. ನಾವು ಗೋಧಿ ಹಿಟ್ಟು ಹಾಕಿ ಕ್ಲೀನ್ ಮಾಡಿಕೊಂಡು ಆಮೇಲಾದರೂ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಬಾಚಣಿಗೆಗಳನ್ನ. ಇಲ್ಲ ಅಂದರೆ ನಾವು ಹಾಗೇ ಈ ರೀತಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಈ ಲಿಕ್ವಿಡಿಂದನೂ ಸಹ ಬಾಚಣಿಗೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಬಾಚಣಿಗೆಗಳನ್ನ ಈ ರೀತಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಬಾಚಣಿಗೆಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಇನ್ನೂ ಸ್ವಲ್ಪ ಡಸ್ಟ್ ಏನಾದರೂ ಅಥವಾ ಕೊಳೆ ಏನಾದರೂ ಇದ್ದರೆ ಬಾಚಣಿಗೆನಲ್ಲಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಗೋಧಿ ಹಿಟ್ಟಿಂದ ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅನಿಸಿದ್ರೆ ಈ ರೀತಿ ಲಿಕ್ವಿಡಿಂದನೂ ಸಹ ಬಾಚಣಿಗೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಲಿಕ್ವಿಡು ಒಂದು ಕುದಿ ಕುದಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ನೀರು ಬಿಸಿ ಇರುವಾಗಲೇ ನಾವು ಈ ರೀತಿ ಬಾಚಣಿಗೆಗಳನ್ನೆಲ್ಲ ಆ ನೀರಲ್ಲಿ ಡಿಪ್ ಮಾಡಿ ಅದಾದಮೇಲೆ ನಾವು ಹಳೆ ಟೂತ್ ಬ್ರಷ್ ತೊಗೊಂಡು ಈ ರೀತಿ ಬ್ರಷ್ ಮಾಡ್ಕೋತಾ ಬಂದರೆ ಇನ್ನೂ ಏನಾದರೂ ಆ ಬಾಚಣಿಗೆನಲ್ಲಿ ಕಪ್ಪಕ್ಕೆ ಆ ಕಾರ್ನರ್ಸಲ್ಲೆಲ್ಲ ಡಸ್ಟು ಮತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ದರೆ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಎಷ್ಟೇ ಕೊಳೆ ಇದ್ರೂ ಸಹ ನಾವು ಈ ರೀತಿ ಲಿಕ್ವಿಡಲ್ಲಿ ನಾವು ಬಾಚಣಿಗೆಗಳನ್ನ ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಗೋಧಿ ಹಿಟ್ಟಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಆದರೂ ನಾವು ಬಾಚಣಿಗೆನ ಕ್ಲೀನ್ ಮಾಡ್ಕೋಬೋದು. ಈ ಬಿಸಿ ನೀರಿಂದ ಬಾಚಣಿಗೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ಮತ್ತು ಆಯಿಲು ಸಹ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ. ನಾನಿಲ್ಲಿ ಟೂತ್ ಬ್ರಷ್ ತೊಗೊಂಡು ಆ ನೀರಲ್ಲಿ ಡಿಪ್ ಮಾಡಿ ಈ ರೀತಿ ಆ ನೀರಿಂದ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಬಾಚಣಿಗೆನಲ್ಲಿ ಆ ಸೈಡಲ್ಲೆಲ್ಲ ಸ್ವಲ್ಪ ಕಪ್ಪಕ್ಕೆ ಮತ್ತು ಆಯಿಲ್ ಎಲ್ಲ ಇತ್ತು ಅನಿಸ್ತು. ಮತ್ತು ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಕ್ಲೀನ್ ಆಗಿದೆ. ಈಗ ಬಾಚಣಿಗೆಗಳನ್ನೆಲ್ಲ ಈ ರೀತಿ ಬಿಸಿ ನೀರಿಂದ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸರಿ ನಾರ್ಮಲ್ ವಾಟರಿಂದ ನೀಟಾಗಿ ಫ್ರೆಶ್ ವಾಟರಿಂದ ಕ್ಲೀನ್ ಮಾಡಿಕೊಂಡ್ರೆ ಬಾಚಣಿಗೆಗಳೆಲ್ಲ ಕ್ಲೀನ್ ಆಯಿತು. ನೋಡಿ ಎಷ್ಟು ನೀಟಾಗಿ ಬಾಚಣಿಗೆಗಳೆಲ್ಲ ಕ್ಲೀನ್ ಆಗಿದೆ. ಈ ರೀತಿ ನಾವು ಯೂಸ್ ಮಾಡೋ ಬಾಚಣಿಗೆಗಳನ್ನ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಟಿಪ್ ಬಂದು ವಾಟರ್ ಬಾಟಲು. ನಾವು ವಾಟರ್ ಬಾಟಲಲ್ಲಿ ನೀರು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಕೊಂಡು ಹೊರಗಡೆ ಎಲ್ಲ ತೊಗೊಂಡೋಗ್ತೀವಿ ಬ್ಯಾಗಲ್ಲಿ ಇಟ್ಕೊಂಡು. ಆಗ ಕೆಲವೊಂದು ಸಲ ಈ ಕ್ಯಾಪ್ ಲೂಸ್ ಆಗಿತ್ತು, ರಬ್ಬರ್ ಏನಾದರೂ ಹೊಟ್ಟೋಗ್ಬಿಟ್ಟಿದ್ರೆ ಲೀಕ್ ಆಗ್ತಾ ಇರುತ್ತೆ. ನೀರೆಲ್ಲ ಸುರಿದು ಬ್ಯಾಗೆಲ್ಲ ಗಲೀಜಾಗ್ತಾ ಇರುತ್ತೆ. ನಾವು ಸ್ಕೂಲ್ ಬ್ಯಾಗಲ್ಲೆಲ್ಲ ಮಕ್ಕಳಿಗೆ ಇಟ್ಟಾಗ ಆ ಬ್ಯಾಗೆಲ್ಲ ತುಂಬ ಈ ರೀತಿ ಸೋರ್ಬಿಟ್ಟು ಬ್ಯಾಗೆಲ್ಲ ನೆಂದೋಗ್ಬಿಡುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ನಾವು ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಇದ್ದರೆ ಸಾಕು. ಆ ರಬ್ಬರ್ ಬ್ಯಾಂಡನ್ನು ಈ ರೀತಿ ಮೇಲೆ ಆ ಕ್ಯಾಪ್ ಹಾಕ್ತೀವಲ್ಲ ಅದಕ್ಕೆ ಮುಂಚೆ ಈ ರೀತಿ ಹಾಕ್ಬಿಟ್ಟು ನಾವು ಅಲ್ಲಿ ಕ್ಯಾಪನ್ನು ಹಾಕ್ಕೊಳ್ಳೋದ್ರಿಂದ ವಾಟರ್ ಬಾಟ್ಲು ಲೀಕ್ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ನಾವು ರಬ್ಬರ್ ಬ್ಯಾಂಡನ್ನು ಹಾಕೋದ್ರಿಂದ ಅದು ಟೈಟಾಗಿ ಕ್ಲೋಸ್ ಆಗುತ್ತೆ, ಆಗ ನೀರು ಲೀಕ್ ಆಗಲ್ಲ. ನೆಕ್ಸ್ಟ್ ಟಿಪ್ ಬಂದು ನಾವು ಧನಿಯಾನ ನಾವು ಈ ರೀತಿ ಒಂದು ಅರ್ಧ kg 1/4 kg ತಂದಾಗ ಹಾಗೆ ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಮೂಕುಳ ಬಿದ್ದುಬಿಡುತ್ತೆ. ಹುಳ ಬಿದ್ದುಬಿಟ್ಟು ಧನಿಯಾನೆಲ್ಲ ತಿಂದಾಕ್ಬಿಡುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ನಾವು ಧನಿಯಾನ ತಂದಾಗ ಧನಿಯಾನ ಈ ರೀತಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಅದನ್ನು ನಾವು ಎತ್ತಿಟ್ಕೊಳ್ಳೋದ್ರಿಂದ ಧನಿಯಾಗೆ ಹುಳ ಬೀಳದೆ ಇರೋ ಹಾಗೆ ನಾವು ಹೊರಗಡೆ ಆದರೂ ಇಟ್ಕೋಬೋದು ಅಥವಾ ನಾವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡೋದ್ರಿಂದ ಹುಳ ಬೀಳಲ್ಲ. ನಾವು ಕೆಲವೊಂದು ಸಲ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ ಅಂದಾಗ ಹೊರಗಡೆ ಇಡ್ತೀವಿ ಅಂದಾಗ ಈ ರೀತಿ ಧನಿಯಾನ ತಂದಾಗ ನಾವು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ನಾವು ಎತ್ತಿಟ್ಕೊಳ್ಳೋದ್ರಿಂದ ಧನಿಯಾ ಕಾಳಿಗೆ ಹುಳ ಬೀಳಲ್ಲ. ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ತಣ್ಣಕ್ಕಾದಮೇಲೆ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ನಾವು ಮೆಣಸಿನ್ಕಾಯಿ ತಂದಾಗಲೂ ಅಷ್ಟೇ, ಮೆಣಸಿನ್ಕಾಯಿಗೂ ಸಹ ಹುಳ ಬೀಳುತ್ತೆ ನಾವು ಹಾಗೆ ಇಟ್ಟರೆ. ಆ ಮೆಣಸಿನ್ಕಾಯಿನೂ ಸಹ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು. ನಮಗೆ ಮೆಣಸಿನ್ಕಾಯಿ ಹುರ್ಕೊಂಡಾಗ ಕೈಗೆ ಮುಟ್ಟಿದಾಗ ಮೆಣಸಿನ್ಕಾಯಿನ ಚೆನ್ನಾಗಿ ಅದು ಬಿಸಿ ಆಗಬೇಕು. ಆ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾವು ಮೆಣಸಿನ್ಕಾಯಿನೂ ಸಹ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿಗೆ ಈ ಮೂಕುಳ ಅನ್ನೋದು ಹುಳ ಬೀಳದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ಹುರಿದಿದ್ದಾದಮೇಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗಿ ಹಾಗೆ ಇರುತ್ತೆ, ಹುಳ ಬೀಳದೆ ಇರೋ ಹಾಗೆ ಮೆಣಸಿನ್ಕಾಯಿ. ಈ ಟಿಪ್ಸ್ ನಿಮಗೆಲ್ಲರಿಗೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.